ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಡೆವಿಲ್ ಬಗ್ಗೆ ಒಂದ್ 2-3 ಕ್ವೆಶನ್ಸ್ ಹಾಗೂ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಅಂತ ಕೆಲವು ಸೀಕ್ರೆಟ್ಸ್ ನ ಆಚೆ ತರೋಣ ಅಂತ. ಓಕೆ, ಸೀಕ್ರೆಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಡ, ಕ್ವೆಶನ್ಸ್ ಮಾತ್ರ ಕೇಳು, ಹೇಳ್ತೀನಿ ಅಷ್ಟೇ. ಓಕೆ, ಸೊ ಮೊದಲನೇ ಪ್ರಶ್ನೆ, ಅಭಿಮಾನಿಗಳ ಜೊತೆ ನೀವು ಕುತ್ಕೊಂಡು ಫಸ್ಟ್ ಶೋ ನರ್ತಕಿ ನೋಡಿದ್ರಿ, ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಾಯ್ತು, ಹೇಗ ಅನಿಸ್ತು? ಆಕ್ಚುಲಿ ರಚನಾ, ಟು ಬಿ ಆನೆಸ್ಟ್, ಕರಿಯಾ ಮೂವಿಗೆ ಹೀಗೆ ಒಂದು ಶೋ ಹೋಗಿದ್ದೆ ಆಯ್ತಾ. ದಟ್ ವಾಸ್ ಬಿಫೋರ್ ಮ್ಯಾರೇಜ್. ಒಂದು ಶೋ ಪರ್ಟಿಕ್ಯುಲರ್ಲಿ ಫಾರ್ ಲೇಡೀಸ್ ಅಂತ ಹಾಕಿದ್ರು. ಬಿಕಾಸ್ ಆಗ ಟೈಮ್ ಅಲ್ಲಿ ಸ್ವಲ್ಪ ಕರಿಯಾ ಅಂತ ಸ್ವಲ್ಪ ಮಾಸ್ ಬರೀ ಹುಡುಗರು ಬರ್ತಾರೆ ಅನ್ನೋ ವಿಚಾರಕ್ಕೋಸ್ಕರ ಪ್ರೊಡ್ಯೂಸರ್ ಪ್ಲಾನ್ಡ್ ಒನ್ ಇವೆಂಟ್ ಲೈಕ್ ದಿಸ್ ಓನ್ಲಿ ಫಾರ್ ಲೇಡೀಸ್ ಅಂತ. ಅದಕ್ಕೆ ನಾನು, ನಮ್ಮಮ್ಮ ಮತ್ತೆ ಮೈ ಮದರ್ ಇನ್ ಲಾ ಇವೆಂಟ್. ಅದ್ ಬಿಟ್ರೆ ದ ನೆಕ್ಸ್ಟ್ ಒನ್ ಇಸ್ ದಿಸ್, ಅಂಡ್ ಐ ನೆವರ್ ಎವರ್ ಡೇರ್ಡ್ ಟು ಆಲ್ಸೋ ಈ ತರ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋ ಅಂತ ಧೈರ್ಯನೂ ಮಾಡಿಲ್ಲ ನಾನು ಇಷ್ಟ ದಿನಗಳಲ್ಲಿ. ಬಟ್ ಲೆಟ್ ಮಿ ಟೆಲ್ ಯು, ದ ಎಕ್ಸ್ಪೀರಿಯನ್ಸ್ ವಾಸ್ ಟೂ ಗುಡ್. ತುಂಬಾ ಚೆನ್ನಾಗಿತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಇರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಜಾಸ್ತಿ ಜನ ಇರ್ತಾರೆ ಅದು ಇದು ಅಂತ, ಬಟ್ ಈ ತರ ಒಂದು ಓಪನಿಂಗ್ ಇರುತ್ತೆ, ಮತ್ತೆ ಈ ತರ ಒಂದು ಫ್ಯಾನ್ ಕ್ರೇಜ್ ಇರುತ್ತೆ, ಮತ್ತೆ ಈ ತರ ಒಂದು ಸೆಲೆಬ್ರೇಷನ್ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೋಡಿದುಂಟು, ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಲೈಕ್ ಐ ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಅಂದ್ರೆ ನಂಗೆ ಹೇಳಕ್ಕೂ ಬರ್ತಾ ಇಲ್ಲ. ಇಟ್ ವಾಸ್ ಸೋ ನೈಸ್. ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೇ ಇದ್ವಲ್ಲ, ಎಮೋಷನಲ್ ನೋಡಿ ಕೂಗ್ತಾ ಇದ್ರು. ಅಂಡ್ ಪಾಪ ನನ್ಗೆ ತುಂಬಾ ನನ್ನ ಕರ್ದು ಇದ್ ಮಾಡ್ತಿದ್ರು, ಕೂಗ್ತಿದ್ರು. ಅಂಡ್ ಬೇಜಾರಿತ್ತು ದರ್ಶನ್ ವಾಸ್ ನಾಟ್ ಅರೌಂಡ್ ಅಲ್ಲಿ ಅಂತ. ಬಟ್ ಬೇಜಾರ್ ಇನ್ನೊಂದೇನಂದ್ರೆ ಹಿ ಈಸ್ ನಾಟ್ ಹಿಯರ್ ಟು ವಿಟ್ನೆಸ್ ದಟ್ ಅಂತ. ಐ ಆಮ್ ಶ್ಯೂರ್ ಹಿ ವಿಲ್ ನೋ. ಬಟ್ ಅದ್ ಬೇಜಾರಿತ್ತು. ಬಟ್ ಫ್ಯಾನ್ಸ್ ಅದನ್ನೆಲ್ಲ ಕವರ್ ಮಾಡ್ಬಿಟ್ಟು. ಈ ಡೆವಿಲ್ ಸಿನಿಮಾ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಕ್ಕ? ನಾನು ಏನಂತ ಹೇಳಿ, ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ದರ್ಶನ್ ಇಲ್ದೇ ಇದ್ರುನು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡ್ ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು, ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾವಾಗ್ಲೂ ಇರ್ತಾರೆ, ಬಟ್ ದಿಸ್ ಟೈಮ್ ದೇ ವೆಂಟ್ ಓವರ್ ಬೋರ್ಡ್. ಅವ್ರ ಕೈಯಿಂದ ರೀಚ್ ಹೊರಗೆ ಬಂದು ಅವರು ಇದನ್ನೆಲ್ಲ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಥಿಯೇಟರ್ ಅಲ್ಲಿ ಇರ್ಬೋದು, ಹೋರ್ಡಿಂಗ್ ಇರ್ಬೋದು, ಅಥವಾ ಕಟ್ಔಟ್ಸ್ ಇರ್ಬೋದು, ಮತ್ತೆ ದೇ ಹ್ಯಾಡ್ ಪ್ಲಾನ್ ಸೋ ಮೆನಿ ಈವೆಂಟ್ಸ್. ನಂಗೆ ಐ ಆಮ್ ಅವೇರ್. ಅಂಡ್ ದರ್ಶನ್ ಅವ್ರಿಗೂ ನಾನು ಎಲ್ಲಾನು ಪ್ರಿಂಟ್ ಔಟ್ ತಗೊಂಡು ಯಾವ ಥಿಯೇಟರ್ ಅಲ್ಲಿ ಯಾವ ಪ್ರೋಗ್ರಾಮ್ಸ್ ನಡೀತಾ ಇದೆ, ರಿಲೀಸ್ ದಿನ ಹೆಂಗ್ ಇರುತ್ತೆ ಅಂತ ಈವನ್ ದರ್ಶನ್ ಇಸ್ ಅವೇರ್. ಬಿಕಾಸ್ ಈಚ್ ಅಂಡ್ ಎವ್ರಿಥಿಂಗ್ ವಿ ಟುಕ್ ಅ ಪ್ರಿಂಟ್ ಔಟ್. ಅಂಡ್ ಆಮೇಲೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ, ಯಾವ ತರ ಸೆಲೆಬ್ರೇಷನ್ ಪ್ಲಾನ್ ಆಗಿದೆ ಎಲ್ಲ ತಗೊಂಡೋಗಿ ನಾನು ಕೊಟ್ಟಿದ್ದೆ. ಸೊ ಅದನ್ನ ನೋಡಿ ಐ ಆಮ್ ಶ್ಯೂರ್ ಅವರಿಗೂ ಒಳಗೆ ತುಂಬಾ ಖುಷಿ ಆಗಿರುತ್ತೆ ಅಂತ. ನನ್ಗಂತೂ ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆ. ನೋ ವರ್ಡ್ಸ್, ಜಸ್ಟ್ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಅವರಿಗೆಲ್ಲ. ದಟ್ಸ್ ಅ ಸ್ಮಾಲ್ ವರ್ಡ್. ಅದಕ್ಕಿಂತ ಮೇಲೆ ಏನಾದ್ರೂ ದೊಡ್ಡ ವರ್ಡ್ ಪದ ಏನಾದ್ರೂ ನನಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್. ಬಟ್ ನನ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಫಾರ್ ಈಚ್ ಅಂಡ್ ಎವ್ರಿ ಒನ್. ಸೊ ಅಕ್ಕ, ಯಾವ ಸ್ಟಾರ್ ಹೀರೋಗೂ ಅಥವಾ ಬೇರೆ ಯಾವ ನಟರಿಗೂ ಈ ತರ ಒಂದ್ ಸಿನಿಮಾನ ಹಬ್ಬ ತರ ಐ ಡೋಂಟ್ ಥಿಂಕ್ ಫ್ಯಾನ್ಸ್ ಇಲ್ಲಿ ತನಕ ನಾನು ಸೆಲೆಬ್ರೇಟ್ ಮಾಡಿದ್ರೆ ನಾನ್ ನೋಡಿಲ್ಲ. ಸೊ ಇದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಏನ್ ಗೊತ್ತಾ ರಚನಾ, ಫಾರ್ ಹಿಮ್ ಟು ರೀಚ್ ದಿಸ್ ಪ್ಲೇಸ್, ಫಾರ್ ಹಿಮ್ ಟು ಅಚೀವ್ ದಿಸ್, ಹೀಸ್ ಟೇಕನ್ 25 years. ಅಂಡ್ ನಾನ್ ನೋಡ್ದಂಗೆ ದರ್ಶನ್ ವಾಸ್ ಲೈಕ್ ಫ್ರಮ್ ಸ್ಕ್ರಾಚ್ ಆಫ್ ಸೀನ್ ಹಿಮ್ ಆಯ್ತಾ. ಅವ್ರು ತುಂಬಾ ಕಷ್ಟಪಟ್ಟು ಅಂಡ್ ಈಚ್ ಅಂಡ್ ಎವ್ರಿ ಫಿಲ್ಮ್ಗೂ ತುಂಬಾ ಡೆಡಿಕೇಶನ್. ಹೀಸ್ 100 ಅಲ್ಲ 1000% ಡೆಡಿಕೇಟೆಡ್ ಟು ಈಚ್ ಅಂಡ್ ಎವ್ರಿ ಮೂವಿ ಟಿಲ್ ಡೇಟ್ ಮಾಡ್ಕೊಂಡ್ ಬಂದಿದಾರೆ ಆಯ್ತಾ. ಸೊ ಅದು ಇಟ್ಸ್ ಅ ಸ್ಲೋ ಪ್ರೋಸೆಸ್. ಇವಾಗ ಬೇರೆಯವರು ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇಟ್ ಇಟ್. ಬಟ್ ನಾನ್ ನೋಡಿರೋ ದರ್ಶನ್ ಹತ್ರದಿಂದ ಅವ್ರ ಪ್ರೊಫೆಷನ್ ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ಲೈಕ್ ಹಿ ಪ್ಲೇಸಸ್ ಇಟ್ ಇನ್ ದಟ್ ಪೊಸಿಷನ್. ಅಂಡ್ ಅವರಿಗೆ ಫ್ಯಾನ್ ಬೇಸ್, ಫ್ಯಾನ್ ಕ್ರಿಯೇಟ್ ಆಗಿರೋದು ವಿತ್ ಟೈಮ್ ಆಯ್ತಾ. ಸೊ ಅದನ್ನ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಐ ಫೀಲ್ ಹೀಸ್ ಬ್ಲೆಸ್ಡ್. ಏನೇ ಪ್ರಾಬ್ಲಮ್ಸ್ ಇರ್ಬೋದು ಲೈಫ್ ಅಲ್ಲಿ, ಸಿ ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಇನ್ ಹಿಸ್ ಲೈಫ್. ಹಿ ಸೀನ್ ಲಾಟ್ ಆಫ್ ಹಾರ್ಡ್ಶಿಪ್ಸ್, ಹಾರ್ಡ್ ಥಿಂಗ್ಸ್, ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್. ಬಟ್ ಸಮ್ವೇರ್ ಐ ಫೀಲ್ ಹೀಸ್ ಬ್ಲೆಸ್ಡ್. ಎಲ್ಲೋ ಒಂದ್ ಕಡೆ ಬ್ಲೆಸ್ಸಿಂಗ್ ಇರೋದ್ರಿಂದಾನೇ ಐ ಥಿಂಕ್ ಇಷ್ಟು ಜನದ ಪ್ರೀತಿ ಸಿಗಕ್ ಸಾಧ್ಯ. ಸಿ ನಮ್ಮ ಮನೆಯವ್ರು ಅಂದ್ರೆ ಮಾತ್ರ ನಾವು ಪ್ರೀತಿ ಮಾಡ್ತೀವಿ. ಸ್ವಲ್ಪ ಒಂದ್ ಹೊರಗಿನ ಜನ ಅಂದ್ರೆ ನಾವು ಅಷ್ಟು ಪ್ರೀತಿ ಕೊಡಲ್ಲ. ಬಟ್ ಫಾರ್ ದರ್ಶನ್ ಏನಾಗುತ್ತೆ, ಇಷ್ಟು ಜನ ಪ್ರೀತಿ ಬರ್ತಾ ಇದೆ ಅಂದ್ರೆ ಐ ಕೀಪ್ ಟೆಲಿಂಗ್ ಹಿಮ್, ನೀನು ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ಐ ಡೋಂಟ್ ನೋ ಹೌ ಮೆನಿ ಜನ್ಮಾಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ನೀನ್ ಅವ್ರ ಹೆಂಗ್ ತೀರಿಸ್ತೀಯ ನೀನು, ಅಂಡ್ ಯು ಆರ್ ಸೋ ಬ್ಲೆಸ್ಡ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಫಾರ್ ಅಸ್
ಅವ್ರ ಸೆಲೆಬ್ರಿಟೀಸ್ ಅಂತ ಅವ್ರು ಹೇಳ್ತಾರೆ, ಫಾರ್ ಅಸ್ ದೇ ಮೀನ್ ಅ ಲಾಟ್. ನಿಜ. ನಾವು ಮನೇಲಿ ಮಾತಾಡ್ಬೇಕಾದ್ರೂ, ಈಗ್ಲೂ ಹೋಗ್ಬೇಕಾದ್ರೂ ನಾನು ಜೇಸಿಗೆ ಪದೇ ಹೇಳ್ತಾ ಇರ್ತೀನಿ, ಎಷ್ಟು ಬ್ಲೆಸ್ಡ್ ನೀನು, ಲೈಕ್ ಹೌ ಮಚ್ ಲವ್ ದೇ ಆರ್ ಶೋಯಿಂಗ್ ಇನ್ ಯೋರ್ ಆಬ್ಸೆನ್ಸ್ ಆಲ್ಸೋ, ದೇ ಸೆಲೆಬ್ರೇಟಿಂಗ್ ಯು, ಎಷ್ಟು ಇದ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಪದೇ ಹೇಳ್ತಿರ್ತೀನಿ ರಚನಾ. ಅಂಡ್ ವಿ ಫೀಲ್ ವೆರಿ ಬ್ಲೆಸ್ಡ್. ಐ ಫೀಲ್ ಹೀ ಇಸ್ ಅ ಬ್ಲೆಸ್ಡ್ ಸೋಲ್. Exactly. ಹೀ ಇಸ್ ಅ ವೆರಿ ಬ್ಲೆಸ್ಡ್ ಸೋಲ್. Okay. So usually one